ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬೆಂಗಳೂರಿಗರ ಸಂಚಾರ ನಾಡಿಯಾಗಿರುವ ಬಿಎಂಟಿಸಿ ಬಸ್ಗಳು ಡಕೋಟಾ ಎಕ್ಸ್‌ಪ್ರೆಸ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ನಾಗದೇವನಹಳ್ಳಿ ಬಳಿ ಮೊನ್ನೆಯಷ್ಟೇ ಎಲೆಕ್ಟ್ರಿಕ್ ಬಸ್ ಬ್ರೇಕ್ ಫೇಲ್ ಆಗಿ ಡಾಬಾಗೆ ಡಿಕ್ಕಿ ಆಗಿತ್ತು. ಕಳೆದ 8 ತಿಂಗಳಲ್ಲಿ ಬಿಎಂಟಿಸಿಯ 220 ಬಸ್ಗಳು ಬ್ರೇಕ್ ಡೌನ್ ಆಗಿವೆ. ಅಂಕಿಅಂಶದ ಪ್ರಕಾರ 65ರಷ್ಟು ಎಲೆಕ್ಟ್ರಿಕ್ ಬಸ್ಗಳೇ ಬ್ರೇಕ್ ಡೌನ್ ಆಗಿವೆ. ಬಸ್ ನಿರ್ವಹಣೆಗಾಗಿ ಕೋಟಿ ಹಣ ಖರ್ಚು ಮಾಡ್ತಿದ್ದಾರೆ. ಆದರೆ ಬಿಎಂಟಿಸಿ ಬಸ್ಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಮೂಡಿದೆ. ರಾಜ್ಯದಲ್ಲಿ ಖಾಸಗಿ ಶಾಲೆಗಳು 10% ನಿಂದ 15% ಶುಲ್ಕ ಏರಿಸುವುದಕ್ಕೆ ಮುಂದಾಗಿವೆ. ಸರ್ಕಾರದ ಆದೇಶಕ್ಕೆ ಖಾಸಗಿ ಶಾಲೆಗಳು ಕ್ಯಾರೆಯಂತಿಲ್ಲ. ಫೀಸ್ ವಿವರವನ್ನು ಸ್ಟ್ಯಾಟ್ಸ್ನಲ್ಲಿ ಅಪ್ಲೋಡ್ ಮಾಡಬೇಕು. STATSನಲ್ಲಿ ಅಪ್ಲೋಡ್ ಮಾಡಬೇಕು. ಎಷ್ಟು ಟ್ಯೂಷನ್ ಫೀಸ್, ಡೊನೇಷನ್ ಅನ್ನೋ ಮಾಹಿತಿ ನೀಡಬೇಕು. ರಾಜ್ಯದಲ್ಲಿ 5% ಶಾಲೆಗಳು ಮಾತ್ರ ಶುಲ್ಕದ ವಿವರಗಳನ್ನ ಅಪ್ಲೋಡ್ ಮಾಡಿವೆ. 95% ಶಾಲೆಗಳು ಶುಲ್ಕದ ವಿವರ ನೋಟಿಸ್ ಬೋರ್ಡ್ನಲ್ಲಿ ಹಾಕ್ತಿಲ್ಲ. ಖಾಸಗಿ ಶಾಲೆಗಳ ವಿರುದ್ಧ ಪೋಷಕರು ತೀವ್ರ ಆಕ್ರೋಶ ಹೊರಹಾಕ್ತಿದ್ದಾರೆ. ಬೀದಿ ನಾಯಿಗಳು ಗಾಯಗೊಂಡಾಗ ಆರೈಕೆಗೆ ಕೇಂದ್ರಗಳನ್ನ ತೆರೆಯೋಕೆ ಪಾಲಿಕೆ ಹೊರಟಿದೆ. ಪ್ರತಿ ಕೇಂದ್ರದಲ್ಲಿ 200 ಪ್ರಾಣಿಗಳನ್ನ ನಿರ್ವಹಿಸುವ ಗುರಿ ಹೊಂದಿದೆ. 3 ಕೇಂದ್ರಗಳಲ್ಲಿ ಪ್ರತಿ ತಿಂಗಳು 500ಕ್ಕೂ ಹೆಚ್ಚು ಪ್ರಾಣಿಗಳಿಗೆ ಆಶ್ರಯ ನೀಡಲು ಚಿಂತಿಸಲಾಗಿದೆ. ಇದುವರೆಗೂ ಬಿಬಿಎಂಪಿ ತನ್ನದೇ ಆದ ಪ್ರಾಣಿ ರಕ್ಷಣಾ ಕೇಂದ್ರ ಹೊಂದಿರಲಿಲ್ಲ. ಪಶು ಸಂಗೋಪನಾ ಇಲಾಖೆಗೆ ಪ್ರಾಣಿಗಳ ರಕ್ಷಣೆಗೆ ಕರೆ ಬಂದಾಗ ಖಾಸಗಿ ಕೇಂದ್ರದ ಮೊರೆ ಹೋಗ್ತಿತ್ತು. ಬೆಕ್ಕುಗಳು, ಬೀದಿ ನಾಯಿಗಳಿಗೆ ಚಿಕಿತ್ಸೆ ನೀಡಿ ಮರಳಿ ಅದೇ ಜಾಗದಲ್ಲಿ ಬಿಡಲು ಪ್ಲಾನ್ ಮಾಡಲಾಗಿದೆ. ಅಪರೂಪದ ವಿಸ್ಮಯಕ್ಕೆ ನಭೋಮಂಡಲ ಸಾಕ್ಷಿಯಾಗಿದೆ. ನಿನ್ನೆಯಿಂದ 6 ರಿಂದ 7 ಗ್ರಹಗಳು ಒಂದೇ ಸಾಲಲ್ಲಿ ಕಾಣಿಸಲಿವೆ. ಶುಕ್ರ, ಗುರು, ಮಂಗಳ, ಬುಧ, ಶನಿ, ನೆಪ್ಚೂನ್ ಮತ್ತು ಯುರೇನಸ್ ಗ್ರಹಗಳು ಒಂದೇ ಜೋಡಣೆ ಸ್ಥಿತಿಯಲ್ಲಿ ಸಂಚರಿಸಲಿವೆ. ಸೂರ್ಯಾಸ್ತದ ನಂತರ ಶುಕ್ರ ಮತ್ತು ಗುರು, ಮಂಗಳ ಗ್ರಹಗಳು ಪ್ರಕಾಶಮಾನವಾಗಿರುತ್ತೆ. ಜನವರಿ 25ರಂದು ನೆಹರು ತಾರಾಲಯದಲ್ಲಿ ವಿಸ್ಮಯ ಕಣ್ತುಂಬಿಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ.